दशरथात्मज राम जानकी हृद्धाम पशुपति स्तुति पात्र राजीवदल नेत्र निशिचर हृच्छूल रावणासुरकाल वीर सुग्रीवपाल कुशिक यज्ञ सुरक्षा कुशिक यज्ञ सुरक्षा ऋषिगण निमिष पक्ष यसेवदिन मणिकुलज भक्त भरताग्रज कुशलवर पूज्य पिता भक्त भरताग्रज कुशलवर पूज्य पिता सकल सद्गुण भरित आसक्तिकर परे पुनीता असुर भस्मासुर ननवनि भार निलुहे संहार गैयुत्त सुविलासदिं तन्न स्वर शक्तिय ಮೆರೆದು ಮಹದೇವಿರಾದಿಸಿದಳು ದಿವಿಜಗಣ ಹಾರೈಸಲು असुर भस्मासुरन अव भस्मासुरन अवनि भार निलुहे संहार गैयुत्त सुविलासदिं तन्न सर्वशक्तिय ಮೆರೆದು ಮಹದೇವಿ ರಾಧಿಸಿದಳು जनयन्त देवाः तान् विश्वरूपाः पशवो वदन्ति सा नो मन्त्रेशमोज्जन्दुहाना धेनुर्वागस्मानुपसुष्टुतैतु माला सुधाकुम्भ विबोधमुद्रा विद्या विराजत्कर वारिजाता अपार कारुण्य सुधांबुराशि श्री शारदांबां प्रणतोस्मि नित्यं यस्मात् जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। आत्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारती। कस्त्वं भूतेश्वरोऽहं विहरपितृवने कृत्तिवासास्तथा चेत् कैरातिं गच्छ भीमो द्रुपदनया नात्रया ह्यन्यदेशम् मुग्धे प्रद्युम्न जेता नहि भवनमिदं साल्वते भ्रान्त आसेः इत्यत्रिजातात् प्रतिवचनजितः पातु नः सर्वकालम्। कैलास पर्वत ಅಂದ್ರೆ ಸಾಧಾರಣದಲ್ಲಿ ಸಾಕ್ಷಾತ್ ಜಗನ್ಮಾತೆ ಜಗದೀಶ್ವರ ವಾಸವಾಗಿರುವಂತಹ ಸ್ಥಾನ ತಾವು ಹೊತ್ತಾಗಬಾರ್ದು, ಇಲ್ಲ ಬೇಗ ಬರ್ತೀನಿ ಅಂತ ಹೊರಟು ಹೋದ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತು. ಪರಮೇಶ್ವರ ಹೊರಗೆ ಹೋಗಿದ್ದಾನೆ. ಮನೆಗೆ ಬರೋದು ಮಧ್ಯರಾತ್ರಿ ಆಗ್ಬಿಡ್ತು.
ಮಧ್ಯರಾತ್ರಿ ಹೊತ್ತಾಗಿದೆ, ಮನೆಗೆ ಬಂದು ನೋಡ್ತಾನೆ ಅರಮನೆ ಬಾಗಿಲು ಹಾಕಿದೆ. ಅಲ್ಲೇ ನಂದಿ ಇದ್ದ. ನಂದಿ ಪರಮೇಶ್ವರ ಕಳಿಸ್ದ, ನಂದಿ ಹೋಗಿ ನೋಡ್ಕೊಂಬಪ್ಪ, ಏನಾಗಿದೆ ಪರಿಸ್ಥಿತಿ, ನಿಮ್ಮ ಅಮ್ಮನವರು ಶಾಂತವಾಗಿದ್ದಾರೆ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆಯೇ ನೋಡ್ಕೊಂಬ ಅಂತ ಕಳಿಸ್ತಾರೆ. ನಂದಿ ಹೋಗಿ ಬರ್ತಾನೆ, ಸ್ವಾಮಿ ಇದಾಗೋದಿಲ್ಲ, ತಾವೇ ಹೋಗಬೇಕು, ಪರಿಸ್ಥಿತಿ ಬಹಳ ಬಿಗಡಾಯಿಸ್ಬಿಟ್ಟಿದೆ, ಈಗ ನೀವೇ ಹೋಗೋದೇನೆ ಅಂತನ್ನೋಣ. ಪರಮೇಶ್ವರ ಹೋಗ್ತಾನೆ, ಅರಮನೆ ಬಾಗಿಲು ಹಾಕ್ಬಿಟ್ಟಿದೆ, ಜೋರಾಗಿ ಬಾಗಿಲು ಕುಟ್ಟಾನೆ. ಬಂದಿದ್ದಾನೆ ಅಂತ ಗೊತ್ತು ಜಗನ್ಮಾತೆಗೆ. ಬಾಗಿಲು ಕುಟ್ಟೋಣ, ಕಸ್ತ್ವಂ ಅಂತ ಕೇಳು, ಯಾರು ನೀನು? ನಾವು ಬಾಗಿಲು ಕೂಡ ಯಾರೋ ಅಂತೀವಲ್ಲ, ಯಾರು ಅಂತ ಕೇಳಿದ್ರು. ಅದಕ್ಕೆ ಪರಮೇಶ್ವರ ನೋಡಿ ಗೊತ್ತಿದೆ, ನಾನೇ ಬಂದಿರೋದು ಅಂತ ಗೊತ್ತಿದೆ, ಆದರೂ ಯಾರು ಅಂತ ಕೇಳ್ತಿದ್ದಾಳಲ್ಲ, ಇದರಲ್ಲಿ ಸ್ವಲ್ಪ ವಿಶೇಷವಾಗಿ ಉತ್ತರ ಕೊಡೋಣ ಅಂತ ಹೇಳಿ. ಇನ್ನು ಉಳುಗಾಲವಿಲ್ಲ, ಏನ್ ಮಾಡಿದ? ಪಾರ್ವತಿಯಿಂದ ಗೆಲ್ಲಲ್ಪಟ್ಟ ಶಿವ ಬಂದಿದ್ದೀನಿ ಅಂತ. ಏನಂದ? ಪಾರ್ವತಿಯಿಂದ ಗೆಲ್ಲಲ್ಪಟ್ಟ ಶಿವ ಬಂದಿದ್ದೀನಿ ಅಂತ. ಹಾಗಾದ್ರೆ ಒಳಗೆ ಬನ್ನಿ ಅಂತ ಬಾಗುತ್ತೇವೆ. ನನ್ನಿಂದ ಗೆಲ್ಲಲ್ಪಟ್ಟವನಾಗೆದ್ದು ಬರ್ಬೋದು ಅಂತ. ಅಂಥ ಶಿವ ನಮ್ಮನ್ನು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೆ. ತುಂಬ ಸಂತೋಷದ ವಿಚಾರ. ನೀವೆಲ್ಲ ಪ್ರತಿನಿತ್ಯವೂ ಅತ್ಯದ್ಭುತವಾದಂತಹ ಅನಿತ ಸಾಧಾರಣವಾದ ಫಲವನ್ನು ಕೊಡುವಂತಹ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡುತ್ತಿದ್ದೀವಿ. ಈ ದುರ್ಗಾ ಸಪ್ತಶತಿ ಬಂದಿರೋದೇನೆ ಮನುಷ್ಯರ ಕಷ್ಟವನ್ನು ನಿವಾರಣೆ ಮಾಡೋದಕ್ಕೆ. ಕೃತ್ತಿವಾಸ ಬಂದಿದ್ದೇನೆ ಅಂತ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಚರ್ಮ ಸುತ್ಕೊಂಡವನು ಹಾಗಾದ್ರೆ ಬೇಡರ ಹಟ್ಟಿಗೆ ಹೋಗು, ಇಲ್ಲೇನು ಕೆಲಸ ಅಂತ ಹೇಳೋಳು. ಕೈಲಾಟಿಂಗಚ್ಚ. ಆಗ ಶಿವ ಹೇಳ್ತಾನೆ, ನಾನು ಭೀಮ ಬಂದಿದ್ದೇನೆ, ವ್ಯೋಮಕೇಶೋ ಭವೋ ಭೀಮ ಅಂತ. ಭೀಮ ಅಂತ ಶಿವನಿಗೆ ಇನ್ನೊಂದು ಹೆಸರು, ಭೀಮ ಬಂದಿದ್ದೇನೆ ಅಂತ. ಅದಕ್ಕೆ ಪಾರ್ವತಿ ಏನು ಮಾಡಿದ್ಲು? ಭೀಮ ಅಂದ್ರೆ ಮಹಾಭಾರತದ ಭೀಮ. ಅಪ್ಪ ದ್ರೌಪದಿ ಇಲ್ಲಿಲ್ಲ, ಅವಳು ಇಲ್ಲಿಲ್ಲ, ನೀನು ದ್ರೌಪದಿ ಹುಡ್ಕೊಂಡ್ ಬಂದ್ಬಿಟ್ಟೆ, ಪಾಪ ಅವಳು ಇಲ್ಲಿಲ್ಲ, ಬೇರೆ ಕಡೆ ಇದ್ದಾಳೆ, ಹುಡ್ಕೊ ಹೋಗು. ಮುಗ್ಧೆ ಪ್ರದ್ಯುಮ್ನ ಜೇತ. ಪ್ರದ್ಯುಮ್ನ ಅಂದ್ರೆ ಕಾಮ ದಹನ, ಕಾಮನನ್ನು ಸುಟ್ಟವನು, ಕಾಮಾರಿ ಪರಮೇಶ್ವರ ಬಂದಿದ್ದೇನೆ ಅಂತ ಅನ್ನೋಣ. ಆ ಪ್ರದ್ಯುಮ್ನಿಗೆ ಸಾಲ್ವ ಅನ್ನುವಂಥ ಅಂಶ, ಅದಕ್ಕೆ ಬಿಡಿಸೋದಕ್ಕೆ ದುರ್ಗಾ ಸಪ್ತಶತಿ ಬಂದಿರೋದು. ಭಗವದ್ಗೀತೆಯು ಅದಕ್ಕೆ ಬಂದಿರೋದು. ಸುರಥ ಅಂತ ಒಬ್ಬ ರಾಜ, ಅವನು ರಾಜ್ಯವೆಲ್ಲ ಕಿತ್ಕೊಂಡು ಓಡಿಸ್ಬಿಟ್ಟಿರ್ತಾರೆ. ಆದರೂ ಇವನು 3 ಹೊತ್ತು ಕಾಡಿನ ಚಿಂತೆ. ಇನ್ನೊಬ್ಬ ವೈಶ್ಯ ಪಾಪ ದೊಡ್ಡ ಶ್ರೀಮಂತ, ಹೆಂಡತಿ ಮಕ್ಕಳೇ ಸೇರ್ಕೊಂಡು ಓಡಿಸೋದು ಅವನು. ಯಾವತ್ತು ಹೇಳ್ತಿರೋ ದುರ್ಗಾ ಸಪ್ತಶತಿ ಎಷ್ಟು ವರ್ಷಗಳ ಹಿಂದೆ ಹೇಳಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮಕ್ಕಳು ತಂದೆ ತಾಯಿಗಳನ್ನು ವಯಸ್ಸಾಯ್ತು ಅಂತ ಓಡಿಸೋದನ್ನ ಹಾಗೆ ಓಡಿಸ್ಬಿಟ್ಟಿದ್ದಾರೆ. ಓಡಿಸಿದ್ರು ಎಂಥ ಮೋಹ ಅಂತಂದ್ರೆ ಅವ್ರು ಚೆನ್ನಾಗಿದ್ದಾರೋ ಇಲ್ವೋ ಅಂತ ಇವನು ಮೋಹ. ಪಾಪ ಈ ಶೋಕ ಮೋಹಗಳೇ ಜೀವನದ ಎಲ್ಲಾ ಜಂಜಾಟಗಳಿಗೂ ಕಾರಣ. ಇದನ್ನು ಬಿಡಿಸ್ಕೊಂಡ್ಬಿಟ್ರೆ ಮನುಷ್ಯ ಮಾಧವ, ಸಾಕ್ಷಾತ್ ಪರಮಾತ್ಮನೇ ಆಗುತ್ತೆ. ಇದೇ ಜೀವನದ ಗುರಿ. ಶೋಕ ಮೋಹಗಳನ್ನು ಕಳಿಸ್ಕೊಳ್ಳೋದೇನೆ. ಶೋಕ ಮೋಹ ಈ ಎರಡೇ ಕಷ್ಟ. ಮೋಹ ಅಂದ್ರೆ ಏನು? ವಸ್ತು ನನ್ನದು ಅಂತ ಮಾಡ್ಕೊಂಡು ಬರ್ಬೋದು. ಯಾವಾಗ ಈ ವಸ್ತು ನನ್ನದು ಅಂತ ಬರುತ್ತೋ ಅದಕ್ಕೆ ಶೋಕ ನಾನೇ, ಅವರನ್ನು ಧರಿಸೋದು ನಾನೇ, ಕಡೆಗೆ ಅವರೆಲ್ಲ ಸತ್ತು ಲಯವಾಗೋದು ನನ್ನಲ್ಲಿ. ಅಂಥವನು ಭೂತೇಶ್ವರ ಬಂದಿದ್ದೇನೆ ಅಂತ. ನಮ್ಮಲ್ಲಿ ಭೂತ ಪ್ರೇತ ಪಿಶಾಚೇಂದ್ರ ಏನುತ್ತಾ ಇದೆ. ಅದಕ್ಕೆ ಒಳಗಡೆಯಿಂದ ದೇವಿ ಹೇಳುದು, ಓ ಭೂತವೋ, ಅಪ್ಪ ಈ ಜಾಗ ಅದಲ್ಲ, ನೀವು ಊರ್ ಹೊರಗಿನ ಜಾಗದಲ್ಲಿ ಇರ್ಬೇಕಾಗಿತ್ತು, ಅದೊಂದು ಮಾಡ್ಕೊಂಡು ಬಂದ್ಬಿಟ್ಟಿಯಾ? ಕಸ್ತ್ವಂ ಭೂತೇಶ್ವರೋಹಂ ವಿಹರ ಪಿತೃವನೇ. ಪಿತೃವನದಲ್ಲಿ ನೀನು ಇರಬೇಕು, ಇಲ್ಲಿ ಬಂದ್ಬಿಟ್ಟಿದ್ಯಾ, ಇದು ನಿನಗೆ ಜಾಗ ಅಲ್ಲ ಅಂದು ಆಕೆ ಒಳಗಿಂದ.
ಕಸ್ತ್ವಂ ಭೂತೇಶ್ವರೋಹಂ ವಿಹರ ಪಿತೃವನಂ ಕೃತ್ತಿವಾಸಾಸ್ತಥಾ ಚೇತ್. ಆಗ ಈಶ್ವರ ಹೇಳಿದ, ಬರೀ ಭೂತಾಳ ಆ ಭೂತ ಅಲ್ಲ ಕಣಮ್ಮ, ನಾನು ಕೃತ್ತಿವಾಸ. ನೋಡಿ, ಇಷ್ಟು ಕೃತ್ತಿವಾಸ ಅಂದ್ರೆ ಏನು? ಗಜಚರ್ಮವನ್ನು ಸುತ್ತಕೊಂಡವನು, ಕಲೆ ಚರ್ಮ, ಅದನ್ನು ಕಲಿಸೋದಕ್ಕಾಗಿಯೇ ಬಂದಿದೆ ದುರ್ಗಾ ಸಪ್ತಶತಿ. ಇದರಲ್ಲಿ ಮುಖ್ಯವಾಗಿ 3 ಅಧ್ಯಾಯಗಳು. ಮೊದಲನೇ ಅಧ್ಯಾಯದಲ್ಲಿ ಮಧುಕೈಟಭರ ಸಂಹಾರ, 2ನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ, 3ನೇ ಅಧ್ಯಾಯದಲ್ಲಿ ಶುಂಭಾನುಶುಂಭರ ಸಂಹಾರ. ಈ 3 ಕೂಡ 3 ತೆರನಾಗಿದೆ. ಮೊದಲನೆಯದರಲ್ಲಿ ದೇವಿ ಮಹಾಕಾಳಿಯಾಗಿ, ನಿದ್ರೆಯಾಗಿ, ಮಹಾಮಾಯೆಯಾಗಿ ತೋರ್ಕೊಳ್ತಾರೆ. 2ನೇ ಅಧ್ಯಾಯದಲ್ಲಿ ಆಕೆಯೇ ಮಹಾಲಕ್ಷ್ಮಿ ಸ್ವರೂಪ ಅಂತ. 3ನೇ ಅಧ್ಯಾಯದಲ್ಲಿ ಆಕೆಯೇ ಮಹಾಸರಸ್ವತಿಯಾಗ್ತಾರೆ. ಈ ದುರ್ಗಾ ಸಪ್ತಶತಿ ಹೇಳುವಂತಹ ಎಲ್ಲಕ್ಕಿಂತ ದೊಡ್ಡ ಉಪದೇಶ ಯಾವುದು ಅಂತಂದ್ರೆ, ಏಕೈವಾಹಂ ಜಗತ್ ಸರ್ವಂ ದ್ವಿತೀಯ ಕಾಮಮಾಪರ. ಇಡೀ ಜಗತ್ತಿನಲ್ಲೆಲ್ಲ ನಾನು ಒಬ್ಬಳೇ ತುಂಬಿದ್ದೇನೆ. ಇಡೀ ಜಗತ್ತಿನಲ್ಲಿ ನೀವು ಏನೇನು ಕಾಣ್ತೀರೋ ಅದೆಲ್ಲ ನಾನೇ ಆಗಿದ್ದೇನೆ. ಇದೇ ದುರ್ಗಾ ಸಪ್ತಶತಿ ಅತ್ಯುಚ್ಚವಾದಂತಹ ಒಂದು ಬೋಧನೆ. ಅದರಲ್ಲಿ ಬರುತ್ತೆ, ನೀವೆಲ್ಲ ಮಾತೆಯರು ಸೇರಿದ್ದೀರಿ, ಎಂತೆಂಥ ವಿಚಾರ. ಬಾಗ್ಲೇನು ಮಾಡಿರುತ್ತೆ, ಆ ಕುರ್ಚಿ ಏನು ಮಾಡಿದ್ದು, ಏನೂ ಇಲ್ಲ. ಸಿಟ್ಟಾದ್ರೂ ಒಂದು ಚೇಷ್ಟೆ ಮಾಡಬೇಕು ಅಂತ ಮನುಷ್ಯ ಸ್ವಭಾವ. ಏನು ಸಿಟ್ಟಾಗ್ಬಿಡ್ತಲ್ಲ, ಬಾಲ ಬಡ್ದ ಭೂಮಿಗೆ. ಆ ಬಡ್ದಿದ್ರಿಂದ ಏನಾಯ್ತು? ಬಡಿದರ ಭಸಕೆ ಭೂಮಿ ಸಾಗರಂಗಲು ಎಲ್ಲ ಬಡವೆರೆಯೇ. ರಕ್ಕಸನ ಖುರದ ಘಾತಕ್ಕೆ ಭೂಮಿ ಗಡಗಡನೆ ನಡುಗುತ್ತ ಭಿಕ್ಕನೆಲ್ಲದೆ ಬಿರುದು ಮೇಲೆ ಕೈ ಮೂರ್ತಿಗಳು. ಬಡಬಡಿಸು ಉಸಿರಾಡೆ ಗಾಳಿ ಇಲ್ಲದೆ ಮೇಲ ಕಡಲಿ ಧ್ರುವ ಮಂಡಲವನೈದುದ ಕಂಡೊಡನೆ ಅಡಿಗ ಮಹಿಷಾಸುರರು ಕಂಗಲಿಂ ಕಿರಿಗೆದರೆ ದಿವಿಜನಗರವ ಸುಟ್ಟಿತು. ನೋಡಿ ರಾಕ್ಷಸ ಹೇಗಿದ್ದ ಅಂತ. ಮತ್ತೆ ಬ್ರಹ್ಮ ಇವರೆಲ್ಲ ನೋಡಿದ್ರಂತೆ, ಅವರವರಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಇಂಥ ದುಷ್ಟ ಇವನು, ಏನು ಪರಾಕ್ರಮ, ಏನು ಶಕ್ತಿ. ಇವರೊಂದಿಗೆ ನಮ್ಮ ಮಹಾದೇವಿ ಯುದ್ಧ ಮಾಡ್ತಾಳೆಯೇ. ಮಹಾಮಾರಿ ಅಂತ ಕಾಣ್ತಾ ಇದ್ದಾನವನು. ಮಾರಿ ಅಂದ್ರೇನು? ಯೇಷ ಮಾರಯಿತಿ ಸಮಾರಿ. ದೇವಿಯ ರುದ್ರರೂಪ, ಅದು ಹೊಡೆಯೋದಕ್ಕೆ ಏನೋ ರೂಪ. ಅದರ ಹಾಗೆ ಕಾಣ್ತಾ ಇದ್ದಾನೆ ಈ ರಾಕ್ಷಸ. ಈ ಕೈಯೊಂದಿಗೆ ನಮ್ಮ ದೇವಿ ಹೋರಾಡಕ್ಕಾಗತ್ತೆ, ಜಯಿಸಕ್ಕಾಗತ್ತೆ ಅಂತ ಅನುಮಾನ ಬಂದ್ಬಿಡುತ್ತಂತೆ. ಯಾರಿಗೆ? ಬ್ರಹ್ಮರುದ್ರರಿಗೆ. ಇದು ಯಾರ ಮೇಲೆ ಪ್ರೇಮ ಇರುತ್ತೋ ಅಲ್ಲಿ ನಮಗೆ ಶಂಕೆ ಬಂದ್ಬಿಡುತ್ತೆ. ಅತಿ ಸ್ನೇಹ ಪಾಪಶಮಕಿ. ನೋಡಿ, ಮನೆಯಲ್ಲಿ ತಾಯಿಗೆ ಮಗು ಪರೀಕ್ಷೆಗೆ ಹೋದ್ರೆ ಚೆನ್ನಾಗಿ ಬರ್ದಿದ್ದಾನೋ ಇಲ್ವೋ, ಸರಿಯಾಗಿ ಆಲೋಚನೆ ಮಾಡ್ತಿದ್ದಾನೋ ಇಲ್ವೋ, ಇಡೀ ವಿಶ್ವದ ಅಧಿಕಾರ ನನ್ನ ಕೈ ಸೇರಬೇಕು. ಇವತ್ತು ಇರುತ್ತೆ ನೋಡಿ, ಎಷ್ಟೆಲ್ಲ ರಾಜಕೀಯ ಮಾಡಿ ಒದ್ದಾಡ್ತಾರೆ ಅಧಿಕಾರ ಪಡೆಯೋದಕ್ಕೆ. ಅವನೇನು ಮಾಡದ? ಸಂಪೂರ್ಣ ದೇವಲೋಕವನ್ನು ಆಕ್ರಮಿಸಿಕೊಂಡು ತಾನೇ ಇಂದ್ರನಾಗ್ಬಿಟ್ಟು ದೇವತೆಗಳ ಎಲ್ಲ ಸ್ಥಾನವನ್ನು ಕಿತ್ತಾಕ್ತಾರೆ. ಜಗತ್ತಿನಲ್ಲಿ ಯಾರು ಯಾವ ಒಳ್ಳೆಯ ಕೆಲಸವನ್ನು ಮಾಡೋ ಹಾಗಿಲ್ಲ. ಇವತ್ತು ನೀವು ಈಗೆಲ್ಲ ಸೇರಿದ್ದೀರಿ ಸತ್ಸಂಗ ಮಾಡೋದಕ್ಕೆ, ಸತ್ಕಥೆಯನ್ನು ಕೇಳೋದು. ಹೀಗೆಲ್ಲ ಏನಾದರೂ ಸೇರಿದ್ರೆ ರಾಕ್ಷಸರು ತಲೆ ಕಳೆದು ಹೋಗೋದು, ಅಂಥ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಹರಿಹರ ಬ್ರಹ್ಮರು ಆ ಆದಿಶಕ್ತಿ ಪರಾಶಕ್ತಿಯನ್ನು ಪ್ರಾರ್ಥಿಸೋಣ. ಮಹಾಲಕ್ಷ್ಮಿ ರೂಪದಿಂದ ಬಂದಿರುವಂತಹ ಜಗನ್ಮಾತೆ ರಾಕ್ಷಸರ ವಧೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಡಾಲ ಅನ್ನುವಂತಹ ಒಬ್ಬ ಮಹಾರಾಕ್ಷಸ, ಅವನ ವಧೆಯಾಗಿದೆ. ದೇವತೆಗಳು ಹೇಳ್ತಾರೆ, ಜಗಜ್ಜನನಿ ವಿದ್ಯಾ ಸಮಸ್ತಾಸ್ತವ ದೇವಿ ಭೇದಾಃ ಸ್ತ್ರೀಯ ಸಮಸ್ತಾ ಸಕಲ ಜಗತ್ಸು. ಅಮ್ಮ, ಈ ಜಗತ್ತಿನಲ್ಲಿರುವಂತಹ ಸಮಸ್ತ ವಸ್ತುಗಳು, ಸಮಸ್ತ ವಿದ್ಯೆಯು ನಿನ್ನದೇ ಸ್ವರೂಪ. ಎರಡನೇ ನೋಡಿ, ಸ್ತ್ರೀಯ ಸಮಸ್ತ ಸಕಲ ಜಗತ್ಸು.
ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸ್ತ್ರೀಯರು ನಿನ್ನ ಸ್ವರೂಪ. ಪ್ರತಿಯೊಬ್ಬರು, ಆಕೆ ಬಡವಿಯಾಗಿರಲಿ, ಶ್ರೀಮಂತರ ಮನೆಯೊಳಗಿರಲಿ, ರೋಗಿಷ್ಠೆ ಆಗಿರಲಿ, ಮುಗ್ಧೆ ಆಗಿರಲಿ, ವಿದ್ಯಾವತಿ ಆಗಿರಲಿ, ಏನೇ ಆಗಿರಲಿ, ಜಗತ್ತಿನ ಮೇಲಿರುವಂತಹ ಎಲ್ಲ ಸ್ತ್ರೀಯರು ನಿನ್ನ ಸ್ವರೂಪ, ಜಗದಂಬೆಯ ಸ್ವರೂಪ. ಹೇಗೆ ಕಾಣಬೇಕು ಸ್ತ್ರೀಯರನ್ನ ಅಂತ. ಇಂಥ ಅದ್ಭುತವಾದಂತಹ ದುರ್ಗಾ ಸಪ್ತಶತಿ. ರುಧಿರ ಕೋಡಿಯಂ ತುಂಬಿತೆಂದ ಶೌನಕಾದಿ ಮಹರ್ಷಿಗಳಿಗೆ ಕಥೆ ಹೇಳ್ತಾ ಇದ್ದಾರೆ ಸೂತ ಪುರಾಣಿಕರು. ಭಗವತಿಯ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಅತ್ಯಂತ ಮುಖ್ಯ ಭಗವಂತನ ಕಥೆ ಕೇಳುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನಿಂದಲೂ ಊಟ ಮಾಡಿಸ್ತಾ ಅಮ್ಮ ಕಥೆ ಹೇಳ್ತಾ ಇದ್ಲು. ಈಗೆಲ್ಲ ಮೊಬೈಲ್ ಕೊಟ್ಟುಬಿಟ್ಟು ಸಿನಿಮಾ ತೋರಿಸ್ತಾರೆ. ಈಗ ಕಾಲ ಹಾಗಾಗ್ಬಿಟ್ಟಿದೆ. ಮಹಾನುಭಾವರಾದಂತಹ ಶೌನಕಾದಿ ಋಷಿಗಳ ಕಥೆಯನ್ನು ಕೇಳ್ತಾ ಇದ್ರಂತೆ ಸೂತ ಪುರಾಣಿಕರ ಕೈಯಲ್ಲಿ. ಅವ್ರು ಹೇಳಿದ್ರು, ಸೂತ ಪುರಾಣಿಕರು, ನೋಡಿ, ಜಗದಂಬೆ ಜಗಜ್ಜನನಿ, ಅವಳ ಪರಾಕ್ರಮ ಎಂಥದ್ದು. ಇಡೀ ವಿಶ್ವದಲ್ಲಿ ಇರುವಂತಹ ಶಕ್ತಿಯೆಲ್ಲ ಆಕೆಯದ್ದೇ. ಅತ್ಯಂತ ಲೀಲೆಯಿಂದ ಬಿಡಾಲ ಅನ್ನುವಂತಹ ರಾಕ್ಷಸನನ್ನ ದೇವಿ ಸಂಹಾರ ಮಾಡಿದ್ದಾರೆ. ಸಂಹಾರವಾಯಿತು. ನೋಡಿದ್ರು ರಾಕ್ಷಸರನ್ನ ಸಿಟ್ಟು ಬಂದ್ಬಿಡ್ತು. ಇವಳನ್ನ ಇಲ್ಲೇ ಬಡ್ದು ಹಾಕ್ಬಿಡ್ತೀವಿ. ದೇವಿ ಮೇಲೆ ನುಗ್ಗಿದು ಉಳಿತಾರೆ ಒಬ್ರು. ಜಗನ್ಮಾತೆ ಒಬ್ಬೊಬ್ಬರನ್ನು ಸೀಳು ಹಾಕ್ಬಿಟ್ರಂತೆ. ಆ ವಾಹನ ಸಿಂಹ, ಆ ಮೇಲಿರುವಂತಹ ಜಗಜ್ಜನು ಯಾವಾಗ ಒಬ್ಬೊಬ್ಬರನ್ನೇ ಸೀಳು ಹಾಕಿದ್ರು, ರಕ್ತದ ಕೋಡಿ, ಈ ಮಳೆ ಬಂದ ಕೆಸರಾಗಿದೆ ನೋಡಿ, ಅಲ್ಲ ರಕ್ತದ ಕೆಸರು, ಮಾಂಸ ಮಜ್ಜೆಗಳು, ಏನು ರಕ್ತದ ನದಿಯೇ ಹರಿದುಬಿಡ್ತು ಅನ್ನೋ ಹಾಗಾಗ್ಬಿಡ್ತು. ಒಂದು ಕ್ಷಣ ಮಾತ್ರದಲ್ಲಿ ಜಗಜ್ಜನನಿ ಒಬ್ಬಳೇ ಸಂಪೂರ್ಣ ಸೈನ್ಯವನ್ನು ಬದಿಸ್ಬಿಟ್ಲು. ಮುಂದೇನಾಯ್ತು? ಅಳಿದುಳಿದ ರಕ್ಕಸರು ದೇವಿಯುಗ್ರತೆ ಕಂಡು ಬಲು ಬೆದರಿ ಪ್ರಾಣ ಭಯದಿಂ ಕಂಡೆಡೆಗೆ ತಲೆ ಮರೆಸಿಕೊಳ್ಳಲ್ಕೆ ಹಿಂದು ಮುಂದಣಿಸದೆ ತ್ವರಿತದಿಂದೋಡಿಪೋದ ಛಲಮಲ್ಲನಪ್ಪ ಮಹಿಷಾಸುರನು ಇದ ಕಂಡು ಅಳಲು ಕೋಪದಿ ಕಾಲ ಭೈರವನ ಓಲು ಮುನಿದು ಬಲಬಾಲ ಕನ್ನದನು ತೀರುತ್ತ ಕಿಡಿಗೆದರಿ ನೆಲಗೆ ರಪ್ಪನೆ ಬಡಿದನು. ಜಗನ್ಮಾತೆ ಬಡಿಯೋಕೆ ಶುರು ಮಾಡಿದ್ರು. ಬಡಿದ್ರೆ ಏನಾಗುತ್ತೆ? ಎಲ್ಲರ ತಲೆ ಉರುಳುತ್ತಾ ಇದೆ. ಇದು ಯಾವಾಗಲೂ ಹಾಗೇನೆ. ಈ ಗುಂಪಿನ ಕಾರ್ಯದಲ್ಲಿ ಯಾವುದೋ ಒಂದು ಕಾರ್ಯ ಅಂತ ಇಟ್ಕೊಳ್ಳಿ, ಊರಿಗೆ ಏನೋ ಸಮಸ್ಯೆ ಬಂದಿದೆ, ನಿವಾರಣೆ ಮಾಡಬೇಕು, ಎಲ್ಲ ಗುಂಪಲ್ಲಿ ಹೋಗ್ತಾ ಇರ್ತಾರಲ್ಲ, ಫಲ ಕೊಡ್ತು, ನಾವು ಹೋಗಿದ್ದು ಸಫಲ ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲರೂ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಅಲ್ಲ, ನಾನೇ ಈ ಸಲಹೆ ಕೊಟ್ಟಿದ್ದು, ಪ್ರತಿಯೊಬ್ಬರು ಅದೇ ಹೇಳೋದೆ. ಅದೇ ಅದರಿಂದ ಆಪತ್ತಾಯಿತು, ಮುಂದೆ ಹೋದ ಒಬ್ಬ ಮುಗೀತು ಅವನ ಕಥೆ. ಮುಖರಸ್ತತ್ರ ಹನ್ಯತೆ, ಎಲ್ಲ ಪಲಾಯನ ಮತ್ತು ಕಡೆಯಿಂದ ದೇವಿ ಎಲ್ಲರನ್ನು ವಧಿಸ್ತಾ ಬಂದು ಅಳುದುಳಿದು ರಾಕ್ಷಸರು ಪಾಪ ನೋಡಿದ್ರು ಆ ಜಗನ್ಮಾತೆಯನ್ನ, ಆ ಉಗ್ರವಾದಂತಹ ರೂಪವನ್ನ ನೋಡಿ ಎಲ್ಲ ಪಲಾಯನ. ಒಟ್ಟ ಒಬ್ಬರೂ ಇಲ್ಲ ಆ ಜಾಗದಲ್ಲಿ. ಎಲ್ಲ ಹಿಂದೂ ಮುಂದೂ ನೋಡದೆ ತಲೆ ಬರೆಸ್ಕೊಡ್ತಾ ಇದ್ದಾರೆ. ಕೆಲವರು ಆನೆ ಸಂದಿಗೆ ಹೋಗ್ಕೊಡ್ತಾ ಇದ್ದಾರೆ, ಕೆಲವರು ಕುದುರೆ ಸಂದಿಗೆ ಹೋಗ್ಕೊಡ್ತಾ ಇದ್ದಾರೆ. ವೀರರ ಹಾಗೆ ಹೋಗಿದ್ರು. ಇವತ್ತು ಏನಿದ್ರು ಆ ಹೆಂಗಸನ್ನು ಹೊಡೆದೇ ಬರೋದು ಅಂತ ಓಡೋಗ್ತಿದ್ದಾರೆ. ಯಾಕೆ ಸ್ವಾಮಿ ಓಡ್ತಾ ಇದ್ದೀರಿ? ಏನಿಲ್ಲ, ಹೆಂಡತಿ ಒಂದು ಕೆಲಸ ಹೇಳಿದ್ರು, ಈಗ ನೆನಪಾಗ್ಬಿಟ್ಟಿದೆ, ಅದಕ್ಕೆ ಓಡ್ತಾ ಇದ್ದೀವಿ ಅಂದರು. ಒಂದು ಕೆಲಸ ಹೇಳಿಬಿಟ್ಟಿದ್ರು, ಈಗ ನೆನಪಾಗ್ಬಿಡ್ತು, ಓಡ್ತಾ ಇದ್ದೀವಿ ಅಂತ. ಇನ್ನು ಕೆಲವರು ಹೇಗಿದ್ರು ಹೋಗೋದೇನೆ, ಕಡೆ ಪಕ್ಷ ನಮ್ಮ ಹೆಂಡತಿ ಮಕ್ಕಳು ಮುಖ ಒಂದ್ಸರಿ ನೋಡ್ಕೊಂಡು ಬಂದ್ಬಿಟ್ರೆ ಸಮಾಧಾನ ಆಗುತ್ತೆ, ಆಮೇಲೆ ನಿಶ್ಚಿಂತೆಯಾಗಿ ಸಾಯ್ಬೋದು ಹೋಗ್ತಿದ್ವಿ.
ಈ ಪರಿಸ್ಥಿತಿ ಬಂದ್ಬಿಡ್ತು. ಏನು ಭಾಗವನ್ನು ಅರ್ಸ್ಕೊಂಡಿದ್ದೇವೆ, ಸಮಯಾವಕಾಶ ಸಾಕಾಗೋದಿಲ್ಲ ಅಂತ. ಮಹಿಷಾಸುರನ ವಧೆ. ಈ ಮಹಿಷಾಸುರ ಅಂತಂದ್ರೆ ಈತ ತಾಮಸ ನೋಡಿ, ಅದಕ್ಕೆ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ. ಎಮ್ಮೆ ಇದೆಯಲ್ಲ, ಇದು ಚುರುಕಲ್ಲ, ಇದು ತಾಮಸಿ ಪ್ರವೃತ್ತಿಯನ್ನು ತೋರಿಸುತ್ತೆ. ಮಹಿಷಾಸುರ ಅಂದ್ರೆ ಏನು ಕೊಂಬಿರುವಂತ ರಾಕ್ಷಸ ಅಂತಲ್ಲ, ನಮ್ಮಲ್ಲಿರೋ ತಾಮಸಿ ಪ್ರಕ್ರಿಯೆಗೆ ಮಹಿಷಾಸುರ. ದೇವಿ ಅಂದ್ರೆ ಏನು? ಶಕ್ತಿ, ಬೆಳಕು, ಚೈತನ್ಯ ಸ್ವರೂಪ. ಆ ಚೈತನ್ಯ ರೂಪಿಯಾದಂತಹ ದೇವಿ ತಾಮಸನಾದಂತಹ ಮಹಿಷಾಸುರನನ್ನು ವಧಿಸುವುದು. ಇದು ಇಂದಿಗೂ ನಮ್ಮಲ್ಲೂ ಆಗ್ತಾ ಇರಬೇಕು. ನಮ್ಮಲ್ಲಿರುವಂತಹ ತಾಮಸಿ ಶಕ್ತಿಯನ್ನು ಸಾತ್ವಿಕತೆ ಗೆಲ್ಲಬೇಕು. ಅದೇ ಈ ಕಥೆಯ ಸಿದ್ಧಾಂತ. ಪೂರ್ವಕಥೆ ಏನು ಅಂತಂದ್ರೆ, ಮಹಿಷಾಸುರ ಮಹಾದುಷ್ಟ. ಇಡೀ ವಿಶ್ವವೇ ಅದಕ್ಕೆ ವಿಶೇಷಗಳನ್ನಲ್ಲ. ಈಗ ನೇರವಾಗಿ ಭಯಂಕರವಾದಂತಹ ಯುದ್ಧ ಯಾರಿವರಿಗೆ? ಜಗನ್ಮಾತೆಗೆ ಮಹಿಷಾಸುರನಿಗೆ ನಡೀಬೇಕು. ಏನು ಅದ್ಭುತವಾದ ಯುದ್ಧ! ಅದು ಹೇಗೆ ನಡೀತು ಅಂತ ಹೇಳ್ತಾ ಇದ್ದಾರೆ. ಕೇಳಿರೈ ಶೌನಕಾದ್ಯರೆ ಮಂದನದ್ಭುತವ ಪೇಳುವೆನು ಎನ್ನುತ್ತ ಸೂತ ಪೌರಾಣಿಕರು ಕಾಲರಕ್ಕಸಮೇನು ಬಹು ಪರಾಕ್ರಮಿ ಬಿಡಾಲನು ಕಾದಿ ಮಡಿದ ಬಳಿಗ ಬೀಳ ಹೊಯ್ಯುವೆವೆಂದು ಬಂದು ಅಸುರರೆಲ್ಲರಂ ಸೀಳಿ ಹಾಕುತ್ತ ಅಂದು ಮಹದೇವಿ ಮೆರೆದಿರಲು ಘೀಲಿಟ್ಟರನವೆಲ್ಲ. ಮಹಿಷಾಸುರನ ಬಾಲ ವಂಶದಿ ಬೆಳೆದರೆ ಭೂಮಿನೆಲ್ಲ ಅಲ್ಲಾಡಬೇಕು ಅಂತಂದ್ರೆ ಅವನ ಶಕ್ತಿ ಎಂಥದ್ದಿರಬೇಕು, ಸಾಮರ್ಥ್ಯ ಎಂಥದ್ದಿರಬೇಕು. ಈಗ ಹೊಡೆದ್ನಲ್ಲ, ಹೊಡೆದಾಗ ಧೂಳು ಎದ್ದು ಬಿಡ್ತು. ಎಲ್ಲಿವರೆಗೆ ಹೋಯ್ತು ಗೊತ್ತೇ? ಧೂಳು ಪೂರ್ತಿ ಬ್ರಹ್ಮಲೋಕ ವಿಷ್ಣು ಲೋಕದವರೆಗೆ ಹೋಗ್ಬಿಡ್ತು. ಆ ಧೂಳಿಗೆ ಉಸಿರಾಡಕ್ಕೆ ಆಗಲಿಲ್ವಂತೆ. ಯಾರಿಗೆ? ನಮ್ಮಂಥ ಸಾಧಾರಣ ನಾವು ನೀವು ಅಂಥ ಜನರಿಗೆಲ್ಲ, ಹರಿಹರ ಬ್ರಹ್ಮರಿಗೆ. ಅವರು ಉಸಿರುಬಿಟ್ಟು ಹೋಗ್ಬಿಡ್ತು, ಬಡಬಡಿಸ್ಕೊಂಡು ಉಸಿರಾಡ್ತಾ ಇದ್ದಾರೆ ಅವರು. ಮತ್ತೇನಾಯ್ತು? ಕಣ್ಣು ಕೆಂಪಾಗ್ಬಿಡ್ತು. ಎಷ್ಟು ಕೆಂಪಾಯ್ತು ಅಂತಂದ್ರೆ ಮಹಿಷಾಸುರನ ಕಣ್ಣಿಂದ ಕಿರಿ ಉದುರ್ತಾ ಇದೆ. ಆ ಕಿರಿಯಿಂದ ಸುಟ್ಟು ಹೋಗ್ಬಿಡ್ತಂತೆ. ಯಾವುದು? ದೇವಲೋಕ. ನೋಡಿ ಎಷ್ಟು ಶಕ್ತಿ ಇದೆ. ಇಲ್ಲಿ ಕಿರಿ ಕಾರಿದ್ರು ದೇವಲೋಕ ಸುಟ್ಟಂತೆ. ಇನ್ನು ಆ ಮಹಿಷಾಸುರನ ಕಣ್ಣು ಹೇಗಿದ್ದಿರ್ಬೋದು? ಮುಂದೆ ನಡೆದ ಯುದ್ಧಕ್ಕೆ ಬಿಸಜ ಭವ ಶಿವರುಗಳು ತಮ್ಮಲಾಲೋಚಿಸುತ್ತ ಅಸುರ ನಿವ ಮಹಮಾರಿಯಂತೆ ಕಾಣುತ್ತಿಹನು. ಅಸಮನಿ ವೀರನೊಳು ದೇವಿ ಕಾದುವಳೆಂತೋ ಕಾವೆಂದಳವಳಿದಿರೆ. ಉಸಿರು ಕಟ್ಟುವಲು ಮಹಿಷಾಸುರನು ಘರ್ಜಿಸಲು ಕುಸಿದು ದೇವಿಯ ಸಿಂಹ ಬೆದರಿನದು ಗೊತ್ತಿರಲು ಎಸೆವ ಪ್ರಮಥರ ಹಾಗೂ ದೇವಾದಿಗಳ ಜೀವ ಹಾರಿದೊಲು ಭಾಸವಾಯಿತು. ಇಂಥ ಮಹಿಷಾಸುರನನ್ನು ನೋಡಿದರು. ಅಪ್ಪ ಮಹಾಪುರುಷ, ವಯಸ್ಸಾಗ್ಬಿಟ್ಟಿದೆ ಕಣೋ, ಹಣ್ಣು ಮುದುಕ ಆಗ್ಬಿಟ್ಟಿದ್ದೀನಿ, ಶಕ್ತಿ ಇಲ್ಲ, ನೀನೇ ದಯಮಾಡಿ ಆ ಬಾಲ ಚೂರು ಸರಿಸಿ ಮುಂದೆ ಹೋಗ್ಬಿಟ್ರೆ ಪುಣ್ಯ ಕಟ್ಕೊಂಡಿದ್ಯಾ ಕಣೋ ಮಹನೀಯ ಅಂದ. ಅಂದವನ ಭೀಮಸೇನ, ನಾನು ಭೀಮಸೇನ ಈ ಕಬಿ ಬಾಲ ಹಿಡಿದು ಹಾಕ್ಬೇಕಂತ. ಛೇ ಛೇ, ನನ್ನ ಮಟ್ಟಕ್ಕೆ ಸರಿಯಾಗತ್ತೆ ಇದ. ಆ ಗದೇಲಿ ಅಂದ. ಹೇಗೆ ಅಂದ್ರೆ ಠಣ್ಣಂತೋದು. ಆಂಜನೇಯ ಸ್ವಾಮಿಯ ಬಾಲದ ರೋಮವೆಲ್ಲ ಠಣ್ಣಂತ ಇದೆ. ಎಲ್ಲ ಇವನ ಒಂದು ಕೈ ಹಾಕಿದ, ಎರಡು ಕೈ ಹಾಕಿದ, ಪೂರ್ತಿ ಶಕ್ತಿ ಬಿಟ್ಟ ಅಂದ. ಒಂದು ಇಂಚು ಅಲ್ಲಲ್ಲಿ. ಆಗ ಯೋಚನೆ ಮಾಡಿದ, ಈ ಕಪಿ ಬಾಲದಲ್ಲಿ ನನಗೆ ಎಪ್ಪಿದೆ. ಈ ಕಪಿಯ ಬಾಲ ಬಂದೇ ನನಗೆ ಅಲ್ಲಾಡ್ಸಕ್ಕಾಗ್ತಿಲ್ಲ. ಇನ್ನು ಈ ಕಪಿ ಮಹಾಶಯ ಹೇಗೆ ಅಂದ್ರೆ
ನಮ್ಮೂರಿನಲ್ಲೆಲ್ಲ ಕಿಟಕಿ ಬಾಗಿಲು ಎಲ್ಲ ಹೊಡ್ಕೊಂಡಿತ್ತು. ಸ್ಫೋಟ ಆಗಿರೋದು ಇಲ್ಲಿ ನೋಡಿ, ಆ ಶಬ್ದದ ಶಕ್ತಿ ಹೇಗಿದೆ ಅಂತ. ಅದಕ್ಕೆ ಜಗತ್ತೆಲ್ಲ ನಿರ್ಮಾಣವಾಗಿರೋದೇ ಶಬ್ದದಿಂದ, ಓಂಕಾರದಿಂದ ನಿರ್ಮಾಣವಾಯಿತು ಅಂತ ನಮ್ಮ ಋಷಿಗಳು ಹೇಳ್ತಾರೆ. ಇರಲಿ, ಈಗ ಗರ್ಜನೆ ಮಾಡೋಣ. ಏನಾಗ್ಬಿಡ್ತು, ದೇವಿಯ ಸಿಂಹಕ್ಕೆ ಬೆದರಿಕೆಯಾಗಿ ನಡುಗ್ತಾ ಇದ್ದಂತೆ ಆ ಶಬ್ದಕ್ಕೆ. ಮಹಾದೇವಿಯ ವಾಹನವಾದಂತಹ ಮಹಾಸಿಂಹ ಅದು ನಡುಗ್ತಾ ಇದೆ. ಮಹಿಷಾಸುರ ಮುಂದೆ ಬೆಪ್ಪರಾಗುತ್ತ ದಿವಿಜತತಿಯಲ್ಲ, ಬೆಪ್ಪರಾಗುತ್ತ ದಿವಿಜತತಿಯಲ್ಲ, ಭಯದಿಂದ ಅಪ್ಪುತ್ತ ತಮ್ಮವರ ತಮ್ಮೊಳಗೆ ನಡುಗುತ್ತಿರೆ ಅಪ್ಪನರ ಬ್ರಹ್ಮವೇ. ಹರನು ಸಹ ಬೆದರಿರಲು ಬ್ರಹ್ಮಾಂಡ ಕಂಗೆಟ್ಟಿತು. ತೆಪ್ಪರಿಸುಗ 700 ಅಕ್ಷೋಣಿಪತಿಗಳಂ ದಪ್ಪ ದೇಹದ ಅಸಂಖ್ಯಾತರಗ ಅಸುರರಿಂದೊಪ್ಪಿ ಮಹಿಷಾಸುರನು 4 ದಿಕ್ಕುಗಳಿಂದ ಮುತ್ತಿದಂ ಮಹದೇವಿಯಂ. ಒಂದು ಸಲ ಜೋರ ಕೂಗಿದ್ರೆ ವೀರರಾದಂತಹ ದೇವತೆಗಳು ಅಗ್ನಿ ವಾಯು ಇತ್ಯಾದಿಗಳ ಭಯಕ್ಕೆ ಪಕ್ಕದಲ್ಲಿರೋರು ತಪ್ಪಿಕೊಳ್ತಾ ಇದ್ರಂತೆ. ಹಾಗಾದ್ರೆ ಸಂಬಂಧ ಪಡೋದಿಲ್ಲ. ಆ ಭಯ ಆದಾಗ ತಪ್ಪಿಕೊಳ್ಳೋದು ಅನ್ನೋದನ್ನ ಕಾಳಿದಾಸ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತ. ಮೇಘದೂತ ಅನ್ನೊಂದು ಕಾವ್ಯ. ಈ ದೇವತೆಗಳು ಯಕ್ಷರೆಲ್ಲ ತಮ್ಮ ಪ್ರೇಯಸಿಯರನ್ನ, ಪತ್ನಿಯರನ್ನ ಟೂರ್ ಕರ್ಕೊಂಡು ಹೋಗಿದ್ದಾರೆ. ದೇವತೆಗಳು ಟೂರ್ ಅಂದ್ರೆ ಎಲ್ಲ ಬರಬೇಕು, ಭೂಲೋಕಕ್ಕೆ ಬರಬೇಕು. ಈ ಭೂಮಿ ಕರ್ಕೊಂಡು ಬಂದಿದ್ರು. ಕರ್ಕೊಂಡ್ಬಂದು ರಮ್ಯವಾದ ಸ್ಥಳವನ್ನೆಲ್ಲ ತೋರಿಸ್ತಾ ಇರೋಣ. ಮೇಘರಾಜ ಗರ್ಜನೆ ಮಾಡ್ಬಿಟ್ಟ. ಗರ್ಜನೆ ಮಾಡೋಣ, ಏನಾಯ್ತು, ಆ ಪ್ರೇಯಸಿರೆಲ್ಲ ಏನ್ ಮಾಡಿದ್ರು, ಭಯ ಆಗಿ ತಮ್ಮ ತಮ್ಮ ಪ್ರಿಯಕರನ್ನು ತಪ್ಕೊಂಡ್ಬಿಟ್ರಂತೆ. ತಪ್ಕೊಂಡು ಕೂಡಲೇ ಆ ಇದ್ರಲ್ಲ, ಯಾರೋ ಸಿದ್ಧರು ಗಂಧರ್ವರು ಅವರೆಲ್ಲ ಮೋಡದ ಬಳಿಗೆ ಹೋಗಿ, ಮೋಡ ರಾಜ ದಯವಿಟ್ಟು ಇನ್ನೊಂದ್ಸತಿ ಗರ್ಜನೆ ಮಾಡು, ಮತ್ತೊಮ್ಮೆ ಗರ್ಜನೆ ಮಾಡು ಅಂತಿದ್ರಂತೆ. ಹೀಗೆ ಸ್ವಭಾವ ಅದು. ಭಯ ಆದಾಗ ಪಕ್ಕದಲ್ಲಿರೋರನ್ನು ಆಶ್ರಯಿಸುವಂಥದ್ದು ಮನುಷ್ಯ ಸ್ವಭಾವ. ಇಲ್ಲಿ ಆ ವಿಶೇಷ ಏನು ಅಂತಂದ್ರೆ, ಮನುಷ್ಯರು ಸರಿ, ಅಗ್ನಿ ವಾಯು ಇಂದ್ರ ಇಂಥಾದಿ ದೇವತೆಗಳಿಗೂ ಈ ಸ್ವಭಾವ ಬಂದ್ಬಿಡ್ತು. ಯಾರಿಂದ? ಮಹಿಷಾಸುರನ ಗರ್ಜನೆಯಿಂದ. ಸರಿ, ಇಷ್ಟೆಲ್ಲ ಆದ್ಮೇಲೆ ಬ್ರಹ್ಮ ರುದ್ರರು ಕಂಗೆಡ್ತಾ ಇದ್ದಾರೆ, ಬ್ರಹ್ಮಾಂಡವೇ ನಡುಗ್ತಾ ಇದೆ. ಚಪ್ಪರಿಸುತ್ತೇಳುತ್ತಾ ಮಹಿಷಾಸುರ ಎದ್ದ ಯುದ್ಧಕ್ಕೆ. ತೊಡೆ ತಟ್ಕೊಳ್ತಾ ಇದ್ದಾನೆ, ಬಾಹು ತಟ್ಕೊಳ್ತಾ ಇದ್ದಾನೆ. ಯಾರೇ ಬರೋದು ಎದುರಿಗೆ, ಬರ್ಲಿ ನೋಡೋಣ ಇವತ್ತು ಅಂತ ಗರ್ಜನೆ ಮಾಡ್ತಾ ಇದ್ದಾನೆ. ಅವನ ಜೊತೆಗಿದ್ರಂತೆ ಎಷ್ಟೋ 700 ಅಕ್ಷೋಹಿಣೀಪತಿಗಳು, 700 ಜನ, 700 ಅಕ್ಷೋಹಿಣಿ ಸೈನ್ಯ. ಒಂದು ಅಕ್ಷೋಹಿಣಿಗೆ ಸುಮಾರು ಲಕ್ಷಗಟ್ಟಲೆ ಸಂಖ್ಯೆ ಹೇಳ್ತಾರೆ. ಇಷ್ಟಾನೆ ಎಷ್ಟು ಕುದುರೆ ಇರಬೇಕು ಅಂತ. 700 ಅಕ್ಷೋಹಿಣಿ ಸೈನ್ಯ ಇತ್ತು ಮಹಿಷಾಸುರನ ಜೊತೆಗೆ. ಆ 700 ಅಕ್ಷೋಹಿಣಿಗೂ 700 ಜನ ಚೀಫ್ ಕಮಾಂಡರ್ಸ್ ಇದ್ರು. ಅವ್ರ ಜೊತೆಗೆ ಹೊರಟ ಯುದ್ಧಕ್ಕೆ. ಏನು ದಪ್ಪ ದೇಹದ, ದೇಹ ಹೇಗಿದೆ, ಮೊದಲೇ ರಾಕ್ಷಸ ಕೇಳಬೇಕೆ, ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ. ಹೊರಡೋಣ. 4 ದಿಕ್ಕುಗಳಿಂದ ಮುತ್ತಿ, 4 ದಿಕ್ಕುಗಳಿಂದಲೂ ಮುತ್ತುಬಿಟ್ಟ. ಹಾಗೆ ಮುತ್ತೋಣ. ಏನಾಯ್ತು, ಮಹಿಷ ರಕ್ಕಸನಿಂದ ದೇವಿಯನು ಸುತ್ತುವರಿದು ಅಹಿತಲಹ ದೇವಿಯಂ. ಬಾಣಗಳ ಬಲೆಯಿಂದ ಗುಹೆಗೆ ಕೂಡುವವೋನು ಕಟ್ಟಿಹಾಕುವೆನೆನುತ ಭಾರಿ ಧನುವಾಂತು ಕೈಯೊಳ್ ಗಹಗಹಿಸಿ ನಗುತ್ತ ಬಾಣವ ಕೂಡಿ ಸೆಳೆದು ದಹಿಪೆನಿನ್ನು ಇವಳನ್ನೀಗನೆನುತ್ತ ಬಿಡಲಾಗ ಅಹಹ ಇನ್ನೇನು ಗತಿ ಎನ್ನುತ್ತ ಭಯಗೊಂಡು ವಿಧಿ ಹರಿಹರರು ಮೌನವಿದ್ದ. ಬಂದಿದ್ದೆ ಯುದ್ಧಕ್ಕೆ 4 ಕಡೆಯಿಂದಲೂ ಆಕ್ರಮಣ ಅಂದ. ಜೈ ಅಂದಿದ್ದೆ ನುಗ್ತಾ ಇದ್ದಾನೆ ಎಲ್ಲ. ಜೊತೆಗೆ ಏನ್ ಮಾಡ್ದ, ಬಿನ್ ತಗೊಂಡ. ಯಾರೇ ಅವಳು, ದೇವಿಯವಳು, ಇವತ್ತು ಸುಡ್ತೀನಿ ಅವಳಲ್ಲ ಅಂದಿದ್ದೆ. ಕೆಂಡ ಕಾಡ್ತಿರುವಂತಹ
ಬಾಣದ ಮಳೆ. ಆ ಬಾಣಗಳೆಲ್ಲ ಹೇಗೆ ಒಂದಕ್ಕೊಂದಕ್ಕೆ ತಾಗಿ ಬಲೆ ಹಾಕಿ ಕಾಡ್ತಾ ಇದ್ವು. ಅಷ್ಟು ಬಾಣಗಳನ್ನು ಒಮ್ಮೆಗೆ ಬಿಟ್ಬಿಟ್ಟ. ಬಿಡೋಣ, ಏನು ಹರಿಹರರಿಗೆಲ್ಲ ಭಯವಾಗ್ಬಿಡ್ತು, ಇನ್ನೇನಪ್ಪ ಗತಿ, ಈ ರೀತಿ ಬಾಣ ಹೊಡಿತಿದ್ದಾನೆ. ಸುತ್ತೂ ರಾಕ್ಷಸರು, ದೇವಿ ಒಬ್ಬಳೇ, ಸುತ್ತೂ ರಾಕ್ಷಸರು, ಇವ ಬಾಣ ಬೇರೆ ಹೊಡಿತಿದ್ದಾನೆ. ಇನ್ನೇನು ಗತಿ, ಏನಾಗ್ಬಿಡುತ್ತೆ ಅಂತ ಮೌನದೊಳಿದ್ದಾರೆ. ಮಾತಾಡೋಕ್ಕೂ ಭಯ, ಮೌನ. ತುಟಿಕ್ ಪಿಟಿಕ್ ಅಂತಿಲ್ಲ, ಒಬ್ರು ಸುಮ್ಮನೆ ಕೂತ್ಬಿಟ್ಟಿರ್ತಿ. ಆಗ ಏನಾಯ್ತು, ಜಗದಲ್ಲೇ ಅಲ್ವಿದ್ರಿ, ಜಗಜ್ಜನನಿ ಇದ್ರಿ ಯಾರು, ಇಡೀ ವಿಶ್ವಕ್ಕೆ ಬಾಣವವು ಕಿಡಿಯಿಡುತ್ತ ಜಗದಂಬೆ ದೇವಿಯನು ಮುತ್ತೇ ಮುಂಬರಿಯುತ್ತಿದೆ ನಗುನಗುತ ಮಹಾದೇವಿಯು ಆಶರಗಳೆಲ್ಲವನು ಖಡುಗದಿಂ ತುಂಡರಿಸುತ್ತ ಬಿಗುಹಿನಿಂದ ಹಿಡಿದ ಬಿಲ್ಲು ಧ್ವಜದಂಡಗಳ ಚಿಗಿಸುತ್ತಾಕಾಶದೆಡೆ ಮುರಿದಿಟ್ಟು ರಕ್ಕಸನು ಬಿಗಿದು ಕಟ್ಟಿಹ ಕವಚವನು ಸೀಳಿ ಸಾರಥಿಯ ನಶ್ವಗಳ ಸಂಹರಿಸಿದಳು. ಇಡೀ ಜಗತ್ತನ್ನೇ ಆಹುತಿ ಪಡೆಯುವ ದೇವಿಗೆ ಏನ್ ಮಾಡಲ್ಲ, ಖಡ್ಗ ತೆಗೆದು ಖಡ್ಗ ತೆಗೆದು ವಾತೆ ಏಟಿಗೆ ಅಷ್ಟು ಬಾಣಗಳು ತುಂಡು. ನೋಡಿ ದೇವಿ ಶಕ್ತಿ ಹೇಗಿತ್ತು, ಅಷ್ಟು ಬಾಣಗಳು ಖಡ್ಗದಲ್ಲಿ ಕತ್ತರಿಸುವುದು ಅಂದ್ರೆ ಏನು ಆಶ್ಚರ್ಯ. ಅಂದ್ರೆ ಆ ದೇವಿಯ ಆ ಶಕ್ತಿಯ ಪ್ರಭಾವ ಎಷ್ಟಿತ್ತು ಅಂತ ಸಣ್ಣ ಮಕ್ಳಿಗೆ ಹೇಳೋದು, ನೀನು ಕೋಲಲ್ಲಿ ಹೊಡಿಯ, ನಾನು ಬರೀ ಕೈಯಲ್ಲಿ ಹೊಡಿತೀನಿ ಅಂತ. ನೀ ಬಾಣ ಬಿಡ್ತೀಯಾ, ನಿನ್ ಬಾಣಕ್ಕಲ್ಲ, ನಂದು ಬಾಣ ಅಲ್ಲ, ಖಡ್ಗ ಸಾಕು ನನಗೆ, ಖಡ್ಗದಲ್ಲಿ ತುಂಡರಿಸ್ತೀನಿ ಅಂದ್ರು. ಒಮ್ಮೆಲೆ ಕತ್ತರಿಸಿ ಬಿಗುಹಿನಿಂದ ಒಂದೇ ಏಟಿಗೆ ಅವ ಹಿಡಿದಿರುವಂತಹ ಬಿಲ್ಲನ್ನು ಕತ್ತರಿಸು, ರಥದ ಧ್ವಜದಂಡವನ್ನು ಕತ್ತರಿಸಿದ್ರು. ಆಶಾಸಕ್ಕೆ ನೆಗೆದಿದ್ದೆ ಒಂದೇ ಸೀಲಿಗೆ, ಒಂದು ಏಟಿಗೆ ಆ ದುಷ್ಟನ ಕವಚವನ್ನು ಸೀಳಿ ಸಾರಥಿ ಅಶ್ವ ಎಲ್ಲವನ್ನೂ ಸಂಹಾರ ಮಾಡುವ ಶಕ್ತಿ ಎಷ್ಟಿದೆ. ಕ್ಷಣಾರ್ಥದಲ್ಲಿ ಏನು ಭಾರಿ ಗತ್ತಿನಿಂದ ಹುಮ್ಮಸ್ಸಿನಿಂದ ಹೊರಟಿದ್ದ, ನೋಡ್ತಾನೆ ಸಾರಥಿ ಇಲ್ಲ, ಕುದುರೆ ಇಲ್ಲ, ರಥ ಇಲ್ಲ, ಧ್ವಜ ಇಲ್ಲ, ತನ್ನ ಕವಚವೂ ಸೀಳು ಹೋಗಿದೆ. ಹೆಚ್ಚು ಕಡಿಮೆ ಆಗಿದ್ರೆ ಆಗಲೇ ಸೀಳ್ಬಿಡ್ತಿದ್ವು. ಕವಚವೂ ಕೂಡ ಸೀಳು ಹೋಗ್ಬಿಟ್ಟಿದೆ. ಒಂದು ಕ್ಷಣಾರ್ಧದಲ್ಲಿ ಅವನ ಹುಮ್ಮಸ್ಸು, ಅವನ ಆ ಪರಾಕ್ರಮ, ಅದು ಇದು ಎಲ್ಲವನ್ನು ನೀರಿಗದು. ದೇವಿ ನೋಡ್ದ ಮಹಿಷಾಸುರ, ಸಿಟ್ಟು ಬಂದ್ಬಿಡ್ತು. ಈಗ ಮಹಿಷಾಸುರನು ಬಹು ನೊಂದು ದೇವಿಯನು ಹೇಗಾದರೂ ಮಾಡಿ ಪಾಶದಿಂಬಿಗಿಯಲ್ಕೆ ಸಾಗುವುದು ತನಗೆಂದು ನಿರ್ಧರಿಸಿ ಜಾನ್ಮೆಯಿಂ ಪಾಶಾಸ್ತ್ರಮಂ ಬಿಟ್ಟನು. ಬೇಗ ಪಾಶಾಸ್ತ್ರವದು ದೇವಿಯಂ ಸಿಂಹಮಂ ಲಾಗಿನಿಂಗನಿಂ ಮೈಗೆ ತಾಗುವ ಮೊದಲೇ ಕತ್ತರಿಸಲು ಅದ ಕಂಡ ರಕ್ಕಸನು ರೊಚ್ಚಿಗೆದ್ದಂ. ಮಹಿಷಾಸುರ ನೋಡ್ದ, ಅಲ್ರಿ ಅಷ್ಟು ಅಸ್ತ್ರ ಬಿಟ್ಟಿದ್ದೀನಿ, ಅಷ್ಟು ಬಾಣ ಹೊಡೆದಿದ್ದೀನಿ, ಒಂದು ಬೆಲೆ ಬೇಡವೆ ಅದಕ್ಕೆ, ಎಲ್ಲ ಸ್ವಾಹ, ಏನೂ ಇಲ್ಲ. ಈ ಕತ್ಲೆಲ್ಲ ತೀರ್ಮಾನ ಮಾಡೋದು ಅಂತೆ. ಏನ್ರಿ ಸೂರ್ಯನ ದಿವಾಕರು, ನಾಳೆ ಬೆಳಗ್ಗೆ ಸೂರ್ಯ ಬರ್ಲಿ, ಎಲ್ಲ ಆವರಿಸ್ಕೊಂಡು ಸೂರ್ಯನ ಮುಗಿಸ್ಬಿಡೋಣ ಅಂತ. ಸೂರ್ಯ ಬಂದಪ್ಪ, ಕತ್ಲಿರುತ್ತೆ, ಕತ್ಲೆಲ್ಲ ಮಾಯ. ಯಾಕಾಗೆ ಕತ್ಲು ಒಂದು ಬೇರೆ ಇಲ್ಲ ಸ್ವಾಮಿ, ಸೂರ್ಯನ ಬೆಳಕಿದ್ದ ಇಲ್ಲದೆ ಇದ್ದಾಗ ತಾನೇ ಕತ್ಲಾಗುತ್ತೆ. ಬೆಳಕು ಬಂತು, ಕತ್ಲು ಹೋಗೋದೇನೆ, ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ಬಾಣಗಳೆಲ್ಲ ದೇವಿಯನ್ನು ಮುಟ್ಟಿದ್ರು ಉಳಿಯುತ್ತೆ. ಸೂರ್ಯನ ಮುಂದೆ ಕತ್ಲಿನ ಆಟದ ಹಾಗೆ ಎಲ್ಲ ಹೋಗ್ಬಿಡ್ತು. ನೊಂದ್ಬಿಟ್ಟಂತೆ ಮಹಿಷಾಸುರ. ನೋಡಿ, ಅವನಿಗೆ ಹೋಗ್ತಾ ಬಹಳ ಉತ್ಸಾಹದಲ್ಲಿ ಹೋಗಿದ್ದ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ತೀನಿ, ಒಂದೇ ಕ್ಷಣದಲ್ಲಿ ನಿನ್ನೇನು ನಡೆಯೋಲ್ಲ ಅಂತ ತೋರಿಸ್ಬಿಟ್ಟು ನೊಂದ್ಕೊಂಡ್ಬಿಟ್ಟ.
ಇವನ್ ಹೀಗೆ ಯುದ್ಧ ಮಾಡಲಾಗುವುದಿಲ್ಲ, ಬೇರೆ ವಿಶೇಷವಾಗಿ ಏನಾದರೂ ಹುಡುಕ್ಬೇಕು ಅಂತ ಯೋಚನೆ ಮಾಡಿದೆ.